ನಮಸ್ಕಾರ ಕರ್ನಾಟಕ. ನೀವು ಆನ್ಲೈನ್ನಲ್ಲಿ ಯಾವುದೋ ವಸ್ತು ಆರ್ಡರ್ ಮಾಡಿ ಕೈಗೆ ಬೇರೆ ಯಾವುದೋ ಕಳಪೆ ವಸ್ತು ಬಂದಿದೆಯೇ ಅಥವಾ ಹಣ ಪಾವತಿಸಿದ ಮೇಲೂ ಆರ್ಡರ್ ಬಂದಿಲ್ಲವೇ? ಇಂತಹ ಸಮಯದಲ್ಲಿ ಹೆಚ್ಚಿನವರು ಏನು ಮಾಡಬೇಕೆಂದು ತಿಳಿಯದೆ ಸುಮ್ಮನಾಗುತ್ತಾರೆ. ಆದರೆ ನೆನಪಿಡಿ, ಕಾನೂನು ನಿಮ್ಮ ಪರವಾಗಿದೆ. ನಿಮ್ಮ ಹಣವನ್ನು ನೀವು ಹೇಗೆ ವಾಪಸ್ ಪಡೆಯಬಹುದು ಎಂದು ಇವತ್ತು ತಿಳಿಯೋಣ. ಭಾರತದ ಗ್ರಾಹಕ ಸಂರಕ್ಷಣಾ ಕಾಯ್ದೆಯಡಿ ಪ್ರತಿಯೊಬ್ಬ ಗ್ರಾಹಕನಿಗೂ ಸುರಕ್ಷತೆ ಮತ್ತು ಪರಿಹಾರ ಪಡೆಯುವ ಹಕ್ಕಿದೆ. ನೀವು ಅಮೆಜಾನ್, ಫ್ಲಿಪ್ಕಾರ್ಟ್ ಅಥವಾ ಯಾವುದೇ ವೆಬ್ಸೈಟ್ನಲ್ಲಿ ಮೋಸ ಹೋಗಿದ್ದರೂ ಮೊದಲು ಆ ಕಂಪನಿಯ ಕಸ್ಟಮರ್ ಕೇರ್ಗೆ ದೂರು ನೀಡಿ. ಅಲ್ಲಿ ಸರಿಯಾದ ಸ್ಪಂದನೆ ಸಿಗದಿದ್ದರೆ ಮಾತ್ರ ಮುಂದಿನ ಹಂತಕ್ಕೆ ಹೋಗಿ. ಅಂಡ್ ಕೋಟ್, ಮೋಸ ಹೋದಾಗ ನೀವು ಮಾಡಬೇಕಾದ ಮೊದಲ ಕೆಲಸ, ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿಗೆ ನಿಮ್ಮ ಫೋನ್ನಿಂದ 1915 ಸಂಖ್ಯೆಗೆ ಕರೆ ಮಾಡಿ ದೂರನ್ನು ದಾಖಲಿಸಿ. ಇದು ಸರ್ಕಾರದ ಅಧಿಕೃತ ಸಹಾಯವಾಣಿ. ಈ ದಾಖಿಲ್ ಪೋರ್ಟಲ್ನಲ್ಲಿ ನೀವು ಕೋರ್ಟ್ಗೆ ಹೋಗದೆಯೇ ಆನ್ಲೈನ್ ಮೂಲಕ ದೂರು ನೀಡಲು ಇಡಾಕಿಲ್ ಇ-ನ್ಯಾಕಿನ್ ವೆಬ್ಸೈಟ್ ಬಳಸಿ. ದೂರು ನೀಡಲು ನಿಮ್ಮ ಬಳಿ ವಸ್ತುವಿನ ಬಿಲ್, ಹಣ ಪಾವತಿಸಿದ ಸ್ಕ್ರೀನ್ಶಾಟ್ ಮತ್ತು ಕಂಪನಿಗೆ ಮಾಡಿದ ಇಮೇಲ್ ಕಾಪಿ ಇರಲಿ. ಕಾನೂನಿನ ಅರಿವೇ ಮಹಾಶಕ್ತಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಹೆಚ್ಚಿನ ಕಾನೂನು ಮಾಹಿತಿಗಾಗಿ ನಮ್ಮ ಚಾನೆಲ್ ನಮ್ಮ ಹಕ್ಕುಗಳು ಸಬ್ಸ್ಕ್ರೈಬ್ ಮಾಡಿ.